ಪೂಜ್ಯರಾದಂಥ ಶ್ರೇಷ್ಠ ಗುರು ಶಂಕರಾಚಾರ್ಯರ ಜಯಂತಿಯನ್ನು ಆಡಳಿತ ವರ್ಗದ ಜೊತೆ ಸೇರಿ ತಾಲೂಕು ಬ್ರಾಹ್ಮಣರ ಸಂಘ ಸೇವಾ ಸಮಿತಿ ಆಚರಣೆ ಮಾಡುವ ಸೌಲಭ್ಯ ನಮಗೆ ಸಿಕ್ಕಿದೆ. ಭಾರತ ದೇಶದಲ್ಲಿ ಹಿಂದೂ ಧರ್ಮ ಪೂರ್ತಿ ನಶಿಸಿ ಹೋಗುವಂಥ ಕಾಲದಲ್ಲಿ ದೈವ ಸ್ವರೂಪಗಳು ಜನ್ಮ ತಾಳಿ 36ನೇ ವಯಸ್ಸಿಗೆ ಇಡೀ ಭಾರತ ದೇಶಾದ್ಯಂತ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆಯನ್ನು ಮಾಡಿ 8 ಶಕ್ತಿಪೀಠಗಳನ್ನು ಸ್ಥಾಪನೆ ಮಾಡಿ ಧರ್ಮದ ರಕ್ಷಣೆ ಮಾಡಿದಂಥ ಮಹಾನ್ ಚೇತನ ಮಹಾನ್ ಗುರುಗಳು ಆದಿಗುರುಗಳು ಶಂಕರಾಚಾರ್ಯರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂಥ ಮಹಾನ್ ಚೇತನರ ಸ್ಮರಣೆಯನ್ನು ಮಾಡತಕ್ಕಂಥ ಸೌಭಾಗ್ಯ ಇವತ್ತು ನಮಗೆಲ್ಲರಿಗೂ ಸಿಕ್ಕಿದೆ. ಎಲ್ಲ ಗುರುಗಳಿಗೂ ಆದಿಗುರುಗಳು ಶಂಕರಾಚಾರ್ಯರು ತನ್ನ ಇಡೀ ವಯಸ್ಸಿನಲ್ಲೇ ದೀಕ್ಷೆಯನ್ನು ಪಡೆದು ಇಡೀ ಭಾರತ ದೇಶಾದ್ಯಂತ ಪರ್ಯಟನೆ ಮಾಡಿ ಧರ್ಮ ಸಂರಕ್ಷಣೆ ಮಾಡುವಂಥ ಕೀರ್ತಿ ಯಾಕಾದ ಇದ್ದರೆ ಅದು ಆದಿಗುರು ಶಂಕರಾಚಾರ್ಯ. ಇವತ್ತು ಭಾರತ ದೇಶದಲ್ಲಿ ಧರ್ಮ ಅಥವಾ ಹಿಂದೂ ಧರ್ಮ ಅಂತ ಏನಾದ್ರು ಉಳಿದಿದ್ರೆ ಅದು ಅವರ ಕೊಡುಗೆ ಅಂತ ಹೇಳಿದ್ರೆ ಶಿಷ್ಯಕ್ಕೆ ಏನಲ್ಲ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಹಿರಿಯರು ಎಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಆದಿ ಶಂಕರಾಚಾರ್ಯ ಅದಕ್ಕೆ ಎಷ್ಟು ಹಿನ್ನೆಲೆ ಅಂದರೆ ಇವಾಗ ಎಲ್ಲ ಹೋಗೋಕ್ಕೆ ಎಲ್ಲ ಸೌಕರ್ಯ ಎಲ್ಲ ಇದೆ. ನೀವು ಕೇದಾರ್ನಾಥ್ಗೆ ಹೋಗಬೇಕು, ಇವಾಗೆಲ್ಲ ಹೇಳ್ತೀವಿ ಆರ್ಕಿಟೆಕ್ಟು ಈ ಬಿಲ್ಡಿಂಗು ನೂರಾರು ವರ್ಷಗಳಿಂದ ಸೂಕ್ಷ್ಮವಾದ ದರಗಳನ್ನು ಹೆಚ್ಚು ಪೀಠಾಧಿಪತಿ ಸ್ಥಾಪನೆ ಮಾಡಿರುವಂಥ ಮಹಾನುಭಾವ ನಮ್ಮ ಆದಿ ಗುರು ಶಂಕರಾಚಾರ್ಯರು. ಕೇದಾರ್ನಾಥದಲ್ಲಿ ತಾವೆಲ್ಲ ನೋಡಿದ್ದೀರ, ಒಂದು 8 ವರ್ಷಕ್ಕೆ ಮುಂಚೆ ಒಂದು ದೊಡ್ಡ ಸುನಾಮಿ ಬಂತು ನೋಡಿ. ದೇವಸ್ಥಾನ ಕಟ್ಟಬೇಕಂದ್ರೆ ಆ ಮಹಾನುಭಾವ ಪುಣ್ಯಾತ್ಮ ಎಷ್ಟು ಅಚ್ಚುಕಟ್ಟಾಗಿ ಅದನ್ನು ಪ್ಲ್ಯಾನ್ ಮಾಡಿದ ದೇವಸ್ಥಾನ ಅಂದರೆ ಅಷ್ಟು ದೊಡ್ಡ ಇನ್ನು ಸುನಾಮಿ ಬಂದು ಕಿಂಚತ್ತೂ ದೇವಸ್ಥಾನ ಎಲ್ಲೂ ಹಾಳಾಗಿ ಬಿಟ್ಟಿಲ್ಲ. ಅದು ಶಂಕರಾಚಾರ್ಯರ ದೂರದೃಷ್ಟಿ, ಅವರಲ್ಲಿ ಇರುವಂಥ ಏನು ಹಿಂದುತ್ವ ಮೇಲೆ ಇರುವಂಥ ಶಕ್ತಿಯನ್ನು ಅದನ್ನು ತೋರಿಸುತ್ತೆ. ಇವತ್ತು ನಾವೆಲ್ಲ ಹೇಳ್ಬೋದು ಕಂಪ್ಯೂಟರ್ಸ್ ಅದು ಇದು ಬಂದಿದೆ ಅಂತ, ಅವತ್ತು ಏನು ಇಲ್ಲದೆ ಕಾಲದಲ್ಲಿ ಹಿಂದುತ್ವವನ್ನು ಉಳಿಸಿ ಬೆಳೆಸಿರುವಂಥ ಮಹಾನುಭಾವರು ನಮ್ಮ ಶ್ರೀ ಆದಿ ಶಂಕರಾಚಾರ್ಯರು. ಅಷ್ಟು ಪೀಠಾಧಿಪತಿ ಇವತ್ತೂ ಅಷ್ಟೇ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಹಿಂದುತ್ವವನ್ನು ಉಳಿಸಿ ಬೆಳೆಸಿ ಬೆಳೆಸಿರುವಂಥ ಏಕೈಕ ವ್ಯಕ್ತಿ ಅಂತ ಹೇಳಲಿಕ್ಕೆ ನಾನು ನಿಜವಾಗಿ ಇಷ್ಟಪಡ್ತೀನಿ. ಇದಕ್ಕೆಲ್ಲ ಈ ಬ್ರಾಹ್ಮಣ ಸಮುದಾಯಕ್ಕೇ ನಾವು ನಿಜವಾಗ್ಲೂ ಜೀವನ ಹೇಳಬೇಕು, ಧನ್ಯವಾದ ಹೇಳಬೇಕು. ಯಾಕಂದರೆ ಇವತ್ತು ದಾರಿ ತೋರಿಸುವಂಥ ಮಹಾನುಭಾವ ಆದಿ ಶಂಕರಾಚಾರ್ಯರು. ಹಾಗಾಗಿ ಅವರಿಗೆ ಪೂಜೆ ಮಾಡುವಂಥ ಇವತ್ತು ನನಗೆ ಫಲ ಬಂದಿದೆ. ನಿಜವಾಗಲೂ ಅದು ನಮ್ಮ ಅದೃಷ್ಟ ಅಂತ ಭಾವಿಸುತ್ತಾ ಸದಾ ಅವರ ನೆನೆಸ್ಕೊಂಡು ನಾವು ಹೋದರೆ ಹಿಂದುತ್ವ ಬೆಳೆಯುತ್ತೆ, ಹಿಂದೂಸ್ತಾನ ಉಳಿಯುತ್ತೆ ಅಂತ ನಿಮ್ಗೆ ಮಾತಾಡ್ತೀವಿ. ಕ್ವಶನ್ ಅಡುಗು ಏನು ಬಂದಿರೋದು ಅಡುಗು ಯಾವ ಕ್ವಶನ್